ಟಾಪ್ ಬಿಸ್ನೆಸ್ ಐಡಿಯಾಸ್ ಇನ್ ಬೆಂಗಳೂರು. ಎಸ್, ಬೆಂಗಳೂರು ಸ್ಟಾರ್ಟ್ಅಪ್ ಹಬ್. ಇಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಸ್ಟಾರ್ಟ್ಅಪ್ ಗಳಿಗಾಗಿರ್ಬೋದು, ಹೊಸದಾಗಿ ನೀವೇನೇ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ಹಾಗಾದ್ರೆ ಟಾಪ್ ಬಿಸ್ನೆಸ್ ಯಾವೆಲ್ಲ ಮಾಡಬಹುದು ಬೆಂಗಳೂರಲ್ಲಿ, ಕ್ಲಿಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಬಿಸ್ನೆಸ್ ಮಾಡೋದ್ರಿಂದ ವ್ಯಕ್ತಿ ಜೀವನ ತುಂಬಾನೇ ಬದಲಾಗುತ್ತೆ ಕಂಪೇರ್ ಟು ಪ್ರೈವೇಟ್ ಜಾಬ್ ಆಗಿರ್ಬೋದು, ಗವರ್ಮೆಂಟ್ ಜಾಬ್ ಆಗಿರ್ಬೋದು. ಇವಾಗ ಒಂದು ಸೇಯಿಂಗೇ ಇದೆ, ಲೈಕ್ ಒಂದು ಜನ ಮಾತಾಡ್ತಾ ಹೇಳ್ತಿರ್ತಾರೆ, ಏನಂದ್ರೆ ಈಗ ಸರ್ಕಾರಿ ಹುದ್ದೆ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ನೀವೇನಾದ್ರೂ ಆ ಕೆಲಸಗಳನ್ನ ಮಾಡ್ತಾ ಇದ್ರೆ ನಿಮ್ ಜೀವನ ಎಲ್ಲಿಗಿರುತ್ತೆ ಅಲ್ಲೇ ಇರುತ್ತೆ. ಅಂದ್ರೆ ಅದೇ ಕಮಿಟ್ಮೆಂಟು, ಬರೋ ಅಷ್ಟೇ ಸ್ಯಾಲ್ರಿಲಿ ಇಷ್ಟಿಷ್ಟು ಎತ್ತಿಡ್ಬೇಕು ಅಂದ್ರೆ ಜೀವನ ಜಾಸ್ತಿ ಬದಲಾಗಲ್ಲ. ಬಟ್ ಬಿಸ್ನೆಸ್ ಮಾಡಿದ್ರೆ ತುಂಬಾ ಹಂತಕ್ಕೆ ನಿಮ್ಮ ಜೀವನ ಬದಲಾಗತ್ತೆ. ಫಿನಾನ್ಷಿಯಲಿ ಆಗಿರ್ಬೋದು, ಒಂದು ಸ್ಟೇಟಸ್ ಆಗಿರ್ಬೋದು ಬದಲಾಗತ್ತೆ ಅಂತ ಹೇಳ್ತಾರೆ. ಎಸ್, ಈ ಮಾತು ಅಕ್ಷರಶಃ ಸತ್ಯ. ಬಟ್ ಇನ್ ಕೇಸ್ ಏನಾದ್ರೂ ಬಿಸ್ನೆಸ್ ಅಲ್ಲಿ ನೀವು ಚೂರು ಎಡವಿದ್ರಿ ಅಂದ್ರೆ ಇದು 10 ವರ್ಷ ಹಿಂದಕ್ಕೆ ಕೂಡ ಕರ್ಕೊಂಡೋಗುತ್ತೆ. ಸೊ ಹಿಂಗಾಗಿ ಬಿಸ್ನೆಸ್ ಮಾಡುವಾಗ ಒಂದು ಪ್ಲೇಸ್ ಆಗಿರ್ಬೋದು, ಅಥವಾ ಒಂದು ಬಿಸ್ನೆಸ್ ಯಾವ ಒಂದು ಬಿಸ್ನೆಸ್ ಮಾಡ್ತಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲಿ ಯಾವುದೇ ಕಾರಣಕ್ಕೂ ಎಡವಬಾರ್ದು. ತುಂಬಾನೇ ರಿಸರ್ಚ್ ಮಾಡ್ಬೇಕು. ಒಂದು 6 months ಆದ್ರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಯಾರೆಲ್ಲ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗಿದ್ದಾರೆ ಅವ್ರ ಹತ್ರ ವಿಸಿಟ್ ಮಾಡ್ಬೇಕು, ಯಾರೆಲ್ಲ ಆಲ್ರೆಡಿ ಲಾಸ್ ಆಗಿದ್ದಾರೆ ಅವ್ರ ಹತ್ರ ಕೂಡ ವಿಸಿಟ್ ಆಗ್ಬೇಕು. ಅವ್ರ ಒಂದು ಎಕ್ಸ್ಪೀರಿಯನ್ಸ್ ನ ತಗೋಬೇಕಾಗತ್ತೆ. ಸೋತವ್ರು ಯಾಕೆ ಸೋತ್ರು, ಏನ್ ತಪ್ಪು ಮಾಡಿದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಏನಕ್ಕಂದ್ರೆ ಆ ತಪ್ಪುಗಳನ್ನ ನಾವು ಮಾಡಬಾರ್ದು. ಅಂಡ್ ಗೆದ್ದವರು ಏನೆಲ್ಲ ಆ ತರದ ಒಂದು ಹೊಸ ಸ್ಕಿಲ್ಸ್ ಗಳನ್ನ, ಟೆಕ್ನಿಕ್ಸ್ ನ ಬಳಸ್ಕೊಂಡ್ರು, ಸೊ ದ್ಯಾಟ್ ಅವರು ಕ್ಲಿಕ್ ಆಗಿದ್ದಾರೆ. ಈ ತರ ಎಲ್ಲ ಪಾಯಿಂಟ್ ಗಳನ್ನ ರಿಸರ್ಚ್ ಮಾಡ್ಕೊಂಡೆ ನಮ್ಮ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಕೇವಲ ನಂಗೆ ಮನ್ಸ್ ಬಂತು, ಸ್ಟಾರ್ಟ್ಅಪ್ ಗೆ ವ್ಯಾಲ್ಯೂ ಇದೆ, ಬರೀ ಕೆಲಸ ಮಾಡಿ ಮಾಡಿ ನಂಗೆ ಸಾಕಾಗ್ಬಿಟ್ಟಿದೆ, ಬರೀ ದುಡಿ ಬೆಳಗ್ಗೆಯಿಂದ ಮಾರ್ನಿಂಗ್ 9 to 5 ಕೆಲಸ ಮಾಡ್ತಿದ್ದೀನಿ, ಸೊ ಇವಾಗ ನಾನು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಏನು ಪ್ಲಾನಿಂಗ್ ಇಲ್ಲದೆ ಇರೋ ಸೇವಿಂಗ್ ಎಲ್ಲ ನೀವು ಬಿಸ್ನೆಸ್ ಹಾಕೋದು ಕೂಡ ತಪ್ಪಾಗತ್ತೆ. ಸೊ ತುಂಬಾ ರಿಸರ್ಚ್ ಮಾಡ್ಕೊಂಡು ಬಿಸ್ನೆಸ್ ನ ಪರ್ಫೆಕ್ಟ್ ಆದ ವೇ ಒಳಗೆ ವಿತ್ ಗ್ರೇಟ್ ಸ್ಟ್ರಾಟಜಿ ನೀವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಬಿಸ್ನೆಸ್ ತುಂಬಾ ನಿಮ್ಮನ್ನ ಮೇಲಿನ ಒಂದು ಹಂತಕ್ಕೆ ಒಯ್ಯೋದ್ರಲ್ಲಿ ಎರಡು ಮಾತೇ ಇಲ್ಲ. ಓಕೆ, ಹಾಗಾದ್ರೆ ಟಾಪ್ ಬಿಸ್ನೆಸ್ ಐಡಿಯಾಸ್ ಬೆಂಗಳೂರಲ್ಲಿ ನೋಡೋದಾದ್ರೆ ಫಸ್ಟ್ ಥಿಂಗ್ ಇಸ್ ಫುಡ್. ಎಸ್ ಗೈಸ್, ಫಸ್ಟ್ ಫುಡ್ಡೇ ಬರುತ್ತೆ ಬೆಂಗಳೂರಲ್ಲಿ. ನೀವು ಬೆಂಗಳೂರಲ್ಲಿ ಅದು ಚಿಕ್ಕದಾದಂತ ಒಂದು ಸ್ನಾಕ್ಸ್ ಸೆಂಟರ್ ಆಗಿರ್ಬೋದು, ದೊಡ್ಡದಾದಂತ ಕೆಫೆ ಆಗಿರ್ಬೋದು, ದೊಡ್ಡ ರೆಸ್ಟೋರೆಂಟ್ ಆಗಿರ್ಬೋದು, ಅಥವಾ ಮೀಡಿಯಂ ಒಂದು ಸ್ಟೈಲ್ ಅಲ್ಲಿ ಹೋಟೆಲ್ಗಳೇ ಆಗಿರ್ಬೋದು. ಫುಡ್ಗೆ ಮೋಸ ಇಲ್ಲ ಬೆಂಗಳೂರಲ್ಲಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ವರ್ಕಿಂಗ್ ಇಲ್ಲಿ, ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದ್ರಿಂದ ಮನೆಗೆ ಬಂದ್ರೆ ಕೆಲವೊಮ್ಮೆ ಕುಕಿಂಗ್ ಮಾಡ್ಕೊಳಕ್ ಆಗಲ್ಲ, ಕೆಲವೊಮ್ಮೆ ಮಧ್ಯಾಹ್ನ ಮಾಡ್ಕೊಳಕ್ ಆಗಲ್ಲ. ಇನ್ನು ತುಂಬಾ ಜನ ಹೊರಗಡೆಯಿಂದ ಬಂದಿರ್ತಾರೆ, ಅವರೆಲ್ಲ PG ರೂಮಲ್ಲೆಲ್ಲ ಇರ್ತಾರೆ. ಹಿಂಗಾಗಿ ಅವ್ರಿಗೂ ಕೂಡ ಫುಡ್ ಅವಶ್ಯಕತೆ ಇರುತ್ತೆ. ಹಿಂಗಾಗಿ ಫುಡ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಅಕಾರ್ಡಿಂಗ್ ಟು ನಿಮ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. 5 ರಿಂದ 10 ಮಾಡ್ಬೋದು. ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡೋರು ನೀವು 25-30 ಲಕ್ಷ ಕೂಡ ಹಾಕ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಐಡಿಯಾ, ಫುಡ್ ಬಿಸ್ನೆಸ್. ಓಕೆ, ಇನ್ ಬ್ಯಾಂಗ್ಳೂರು. ಇನ್ನು ಸೆಕೆಂಡ್ ಬಂದ್ಬಿಟ್ಟು PG ಸರ್ವಿಸ್. ಎಸ್ ಗೈಸ್, ಬ್ಯಾಂಗ್ಳೂರ್ ಸಿಲಿಕಾನ್ ವ್ಯಾಲಿ ಅಂಡ್ IT ಹಬ್. ಸೊ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕಂಪನೀಸ್ ಗಳಿದೆ. ತುಂಬಾ ರಾಜ್ಯಗಳಿಂದ ಕೂಡ ಜನ ಬರ್ತಾರೆ, ತುಂಬಾ ಜಿಲ್ಲೆಗಳಿಂದ ಜನ ಎಲ್ಲ ಬಂದು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಹಿಂಗಾಗಿ PG ಸರ್ವಿಸ್ ಏನಾದ್ರೂ ನೀವು ಪ್ಲಾನ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಅದು ಡೆಫಿನೆಟ್ ಆಗಿ ನಿಮ್ಗೆ ಕ್ಲಿಕ್ ಆಗುತ್ತೆ, ಅದ್ರಲ್ಲಿ ಡೌಟ್ ಇಲ್ಲ. ಥರ್ಡ್ ಇಂಪಾರ್ಟೆಂಟ್ ಐಡಿಯಾ ಇಸ್ ಡೇ ಕೇರ್. ಎಸ್, ಡೇ ಕೇರ್ ಏನಕ್ಕಪ್ಪ ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ತುಂಬಾ ಫ್ಯಾಮಿಲೀಸು ನ್ಯೂಕ್ಲಿಯರ್ ಫ್ಯಾಮಿಲೀಸು, ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮಗುನ ನೋಡ್ಕೊಳಕ್ ಆಗಲ್ಲ. ತಂದೆ ತಾಯಿ ಎಲ್ಲ ಬೇರೆ ಕಡೆ ದೂರ ಇರ್ತಾರೆ, ಅಥವಾ ತಂದೆ ತಾಯಿ ಎಲ್ಲ ತುಂಬಾ ದೂರ ಒಂದು ನೇಟಿವ್ ಅಲ್ಲಿ ಇರ್ತಾರೆ. ಹಿಂಗಾಗಿ ಇವ್ರಿಗೆ ಕರಿಯರ್ ಜೊತೆ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಇಂಥ ಟೈಮಲ್ಲಿ ಡೇ ಕೇರ್ ಅವ್ರಿಗೆ ಅನಿವಾರ್ಯತೆ ಆಗತ್ತೆ. ಹಿಂಗಾಗಿ ಡೇ ಕೇರ್ ಕೂಡ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಒಂದು ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಬಂದ್ಬಿಟ್ಟು ಕ್ಲೌಡ್ ಕಿಚನ್. ಎಸ್, ಕ್ಲೌಡ್ ಕಿಚನ್ ತುಂಬಾನೇ ವರ್ಕ್ ಆಗ್ತಿದೆ ಇತ್ತೀಚೆಗೆ ಬೆಂಗಳೂರಲ್ಲಿ. ಇವನ್ ಕ್ಲೌಡ್ ಕಿಚನ್ ಮಾಡೋಕೆ ನಿಮ್ಗೆ ಯಾವುದೇ ತರದ್ದು ಶಾಪು, ಹೋಟೆಲು ಇದು ಕೂಡ ಬೇಕಾಗಿಲ್ಲ. ಏನು ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಏನು ಬೇಕಾಗಿಲ್ಲ. ಇಂಟೀರಿಯರ್ ಬೇಡ, ಏನು ಬೇಡ. ನೀವು ಮನೆಯಲ್ಲೇ ಅಡುಗೆನ ಮಾಡ್ಕೊಂಡು ಅದನ್ನ ಸೇಲ್ ಕೂಡ ಮಾಡ್ಬೋದು. ಕ್ಲೌಡ್ ಕಿಚನ್ ಕೂಡ ತುಂಬಾ ವರ್ಕ್ ಆಗ್ತಿದೆ, ಅದನ್ನ ಕೂಡ ನೀವು ಟ್ರೈ ಮಾಡ್ಬೋದು.
ಜಿಮ್ ಆರ್ ಯೋಗ ಸೆಂಟರ್ ಆಗಿರ್ಬೋದು, ಜಿಮ್ಗಳಾಗಿರ್ಬೋದು, ಫಿಟ್ನೆಸ್ ಒಂದು ಕ್ಲಬ್ಗಳಾಗಿರ್ಬೋದು, ಇದಕ್ಕೆಲ್ಲ ತುಂಬಾ ಜನ ಜಾಯಿನ್ ಆಗ್ತಾ ಇದ್ದಾರೆ. ಏನಕ್ಕಂದ್ರೆ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾ ಲೈಫ್ ನಡೀತಾ ಇದೆ. ಫೋಟೋಸ್, ವಿಡಿಯೋಸ್ ಆಗಿರ್ಬೋದು, ಬ್ಯೂಟಿಗೆ ತುಂಬಾನೇ ಒಂದು ವ್ಯಾಲ್ಯೂ ಬರ್ತಾ ಇದೆ, ಫ್ಯಾಷನ್ ಗೆ ತುಂಬಾನೇ ಪ್ರಾಮುಖ್ಯತೆ ಬರ್ತಾ ಇರೋದ್ರಿಂದ ಜನ ಹೆಲ್ತ್ಗೆ ಅಲ್ಲ ಅಂದ್ರೂ ಕೂಡ ಫಿಟ್ನೆಸ್ ನ ಅಟ್ಲೀಸ್ಟ್ ಬ್ಯೂಟಿಗೋಸ್ಕರ ಆದ್ರೂ ಫಾಲೋನ ಮಾಡ್ತಾ ಇದ್ದಾರೆ. ಹಿಂಗಾಗಿ ಯೋಗ ಸೆಂಟರ್ಗಳು, ಜಿಮ್ಗಳಿಗೆ ಜನ ಜಾಸ್ತಿ ಬರ್ತಾರೆ. ಸೊ ದಟ್ ಈ ಬಿಸ್ನೆಸ್ ಕೂಡ ನೀವು ಟ್ರೈ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ಇವೆಂಟ್ ಮ್ಯಾನೇಜ್ಮೆಂಟ್. ಎಸ್, ಇಲ್ಲಿ ಸ್ಟಾರ್ಟ್ಅಪ್ ಹಬ್ ಆಗಿರೋದ್ರಿಂದ ತುಂಬಾ ಕಂಪನಿಗಳು ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇರ್ತವೆ ಅಂಡ್ ಅವ್ರ ಮೀಟಿಂಗ್ ಗಳೆಲ್ಲ ಇರ್ತವೆ. ಬೇರೆ ಬೇರೆ ರಾಜ್ಯದ ಜೊತೆ ಮೀಟಿಂಗ್ ಆಗಿರ್ಬೋದು, ಬೇರೆ ದೇಶದ ಕಂಪನಿಗಳು ಸ್ಟಾರ್ಟ್ಅಪ್ ಆಗ್ತಾ ಇರ್ತವೆ. ಹಿಂಗಾಗಿ ತುಂಬಾ ಒಂದು ಫಂಕ್ಷನ್ಸ್ ಗಳು ಕೂಡ ನಡೆಯುತ್ತವೆ. ಅಲ್ಲೆಲ್ಲ ನಿಮ್ಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇದೆ. ಅಂಡ್ ಇನ್ನೊಂದೇನಂದ್ರೆ, ಇವಾಗ ನಿಮಗ್ ಗೊತ್ತಿರ್ಬೋದು, ಚಿಕ್ಕದಾದಂತ ಫಂಕ್ಷನ್ನೇ ಆಗಿರ್ಬೋದು, ದೊಡ್ಡದಾದಂತ ಫಂಕ್ಷನ್ ಆಗಿರ್ಬೋದು, ಇತ್ತೀಚೆಗೆ ಜನ ಸಿಂಪಲ್ ಆಗಿ ಏನೇನೋ ಮಾಡ್ತಾ ಇಲ್ಲ. ತುಂಬಾ ಗ್ರ್ಯಾಂಡ್ ಆಗಿ, ತುಂಬಾ ಲೈಕ್ ಒಂದು ಎಂಟ್ರಿ ಆಗಿರ್ಬೋದು, ಒಂದು ಚಿಕ್ಕ ಬರ್ತ್ಡೇನೇ ಆಗಿರ್ಬೋದು, ಪ್ರತಿಯೊಂದನ್ನು ತುಂಬಾ ಗ್ರ್ಯಾಂಡ್ ಆಗಿ, ತುಂಬಾ ಮೆಮೊರೇಬಲ್ ಆಗಿ, ಲೈಕ್ ಫಿಲ್ಮ್ ಸ್ಟೈಲ್ ಅಲ್ಲೆಲ್ಲ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂಡ್ ಮಾಡ್ತಾ ಇದ್ದಾರೆ ಕೂಡ. ಹಿಂಗಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಗೂ ಕೂಡ ತುಂಬಾನೇ ವ್ಯಾಲ್ಯೂ ಇದೆ. ಐ ಹೋಪ್ ನನ್ನ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಸಪೋರ್ಟ್ ಮಿ ಗೈಸ್. ಥ್ಯಾಂಕ್ ಯು. ಬಾಯ್.